ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ಒಂದು ದಿನದ ವಾಕ್ಯ ಭಾಗಕ್ಕಾಗಿ ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಚನವನ್ನ ತೆಗೆದುಕೊಂಡಿದ್ದೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನ ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂಬುದಾಗಿ. ಪ್ರಿಯರೇ, ನಾವು ಮನುಷ್ಯರಾದ ನಾವು ಅನೇಕ ಸಾರಿ ಮಾತುಗಳನ್ನ ಬದಲಾಯಿಸುವವರಾಗಿದ್ದೇವೆ. ನಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ, ನಮಗಿಷ್ಟ ಬಂದ ಹಾಗೆ ಮಾತುಗಳನ್ನು ನಾವು ಬದಲಾಯಿಸುವಂತವರಾಗಿದ್ದೇವೆ. ಆದರೆ ದೇವರು ಈ ವಾಕ್ಯದಲ್ಲಿ ಹೇಳುವ ಹಾಗೆ, ದೇವರು ಮನುಷ್ಯನಂತೆ ಎರಡು ಮಾತನ್ನ ಆಡುವುದಿಲ್ಲ, ಬೇರೆ ಮನಸ್ಸನ್ನ ಬೇರೆ ಮಾಡಿಕೊಳ್ಳುವುದಿಲ್ಲ. ಆತನ ನುಡಿಯುವುದಾದರೆ ಅದನ್ನ ನೆರವೇರಿಸುವವನಾಗಿದ್ದ. ಮುಂದಿನ ಭಾಗದಲ್ಲಿ ನಾವು ನೋಡ್ತೇವೆ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂಬುದಾಗಿ. ದೇವರು ಒಂದು ಸಾರಿ ಮಾತನಾಡಿದರೆ ಅದನ್ನ ನೆರವೇರಿಸುವವನಾಗಿದ್ದ. ಏಕೆಂದ್ರೆ ಆತನು ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ಆತನು ಎರಡು ಮಾತನ್ನ ಆಡುವವನಲ್ಲ. ಆತನು ನಿಮ್ಮ ವಿರುದ್ಧವಾಗಿ ಏನನ್ನ ಮಾತನಾಡಿದ್ದಾನೋ ಅದನ್ನ ನೆರವೇರಿಸುವವನಾಗಿದ್ದಾನೆ. ಪ್ರಿಯರೇ, ಹಾಗಾಗಿ ಈ ಮುಂಚಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂತ ನಿಮ್ಮ ಎಲ್ಲರ ಜೀವಿತದಲ್ಲಿ ದೇವರು ಯಾವುದೇ ಮಾತನ್ನ ಹಾಡುವುದಾದರೆ ಆ ಮಾತು ನೆರವೇರುವಂತದ್ದಾಗಿದೆ. ತಡವಾದರೂ ಅದು ಹೆಚ್ಚಿನ ಆಶೀರ್ವಾದಗಳೊಂದಿಗೆ ನಿಮ್ಮೊಂದಿಗೆ ಅದು ಬರುವಂತದ್ದಾಗಿದೆ. ಪ್ರಿಯರೇ, ಹಾಗಾಗಿ ದೇವರು ಮಾತನಾಡದ ಇನ್ನೂ ಹಾಗಿಲ್ಲ ಎಂಬುದಾಗಿ ಬೇಸರ ಮಾಡಿಕೊಳ್ಳದೆ ನಮ್ಮ ಜೀವಿತಗಳನ್ನ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡೋಣ, ನಂಬಿಗಸ್ತರಾಗಿ ಕಾಯೋಣ. ದೇವರು ಮಾತನಾಡಿರುವುದಾದರೆ ಅದನ್ನ ನೆರವೇರಿಸುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಒಂದು ಮುಂಚಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಕರ್ತನೆ, ನೀನು ಅವರ ಸಂಗಡ ಯಾವ ವಾಗ್ದಾನಗಳನ್ನ ಮಾತನಾಡಿದ್ಯೋ, ಕನಸುಗಳ ಮೂಲಕವಾಗಿ, ಪ್ರವಾದಿಗಳ ಮೂಲಕವಾಗಿ, ನಾಯಕರುಗಳ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ಮಾತನಾಡಿರುವುದಾದರೆ ದೇವರೇ, ಆ ವಾಗ್ದಾನವು ನೆರವೇರಲಿ. ಅದು ತಡವಾದರೂ ಕೂಡ ಹೆಚ್ಚಿನ ಆಶೀರ್ವಾದಗಳೊಂದಿಗೆ ಅವರಿಗೆ ಕಾಣುವ ಹಾಗೆ, ಸಿಗುವ ಹಾಗೆ ನೀನು ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.